ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ, ಬಟ್ ಈ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ನೋಡಿ ನೋಡಿ ಇಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ ಅದೇ ಲೇಕು. ನಾವೀಗ ಒಂದು ಲೇಕ್ ಹೋಗ್ತಿದೀವಿ, ದುರ್ಗದಳ್ಳಿ ಲೇಕ್ ಅಂತ. ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಹೋಗ್ತಾ ದಾರಿಲೇ ಫುಲ್ ಮಳೆ, ಅಂದರೆ ಆಕಸ್ಮಿಕವಾಗಿ ಮಳೆ. ನೋಡಿ ಹೇಗಿದೆ ಅಂತ. ತೋರಿಸಿದ್ನಲ್ಲ ಆ ಪಾಯಿಂಟಿಂದ ಲೆಫ್ಟ್ ತಗೊಂಡ್ರೆ ದುರ್ಗದಳ್ಳಿ ಕೆರೆಗೆ ಹೋಗೋ ಜಾಗ, ಇದೇ ರೋಡ್ ಅದು. ಮೈ ಗಾಡ್ ನೋಡಿದ್ರಾ? ಸೊ ಫ್ರೆಂಡ್ಸ್ ನೋಡಿ, ಹೋಗ್ತಾ ಹೋಗ್ತಾ ದಾರಿ ಫುಲ್ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಈ ದಾರಿ ನಿಜವಾಗ್ಲೂ ಕೆರೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ, ಯಾಕಂದರೆ ಎಲ್ಲೂ ಏನು ಸೈನ್ ಬೋರ್ಡ್ಸ್ ಇಲ್ಲ, ಮತ್ತು ಯಾರೂ ಜನನೂ ಇಲ್ಲ ಹೆಂಗೆ ಕೇಳಬೇಕು ಅಂತಂದರೆ. ನೋಡಿ ಮಣ್ ರೋಡ್ ಕೂಡ ಸ್ಟಾರ್ಟ್ ಆಯಿತು. ಬಟ್ ಏನಂದರೆ ನಮ್ಮ ಗಾಡಿ ಡೀಸೆಲ್ಲು, ಒಳ್ಳೆ ಟಾರ್ಕ್ ಇರುತ್ತೆ ಅನ್ನೋದು ಒಂದೇ ಧೈರ್ಯ ಅಷ್ಟೇ. ಅಕಸ್ಮಾತಾಗಿ ಏನಾದರೂ ಕಾರು ಕಚ್ಕೊಂಡ್ರೆ ಒಬ್ಬರೂ ಇಲ್ಲ ಇಲ್ಲಿ. ಬಟ್ ನೋಡೋಣ, ಹೋಗೋಣ ಅಂತ ಬಂದಿದ್ದೀವಿ, ಬಿಡೋದು ಬೇಡ, ಬನ್ನಿ ನೋಡೋಣ. ನೋಡಿ ಓಡಿಸ್ತಾ ದಾರಿ ಬರೀ ಚಿಕ್ಕದಾಗೋದಲ್ಲ, ದಾರಿಲಿ ದೊಡ್ಡ ದೊಡ್ಡ ಕಲ್ಲು ಬೇರೆ ಕಾಣಿಸ್ತಾ ಇದೆ ನೋಡಿ. ಅಕಸ್ಮಾತ್ ಟಚ್ ಆದರೆ ಯಾರೂ ಹೆಲ್ಪ್ ಕೂಡ ಮಾಡೋಕ್ಕಿಲ್ಲ ಇಲ್ಲಿ. ಬಟ್ ಡೀಸೆಲ್ ಗಾಡಿ ಆಗಿರೋದ್ರಿಂದ ಫುಲ್ ಮಾತ್ರ ಫುಲ್ ಚೆನ್ನಾಗಿತ್ತು. ನನಗೆ ಎಲ್ಲೂ ಸ್ವಲ್ಪ ಲ್ಯಾಗ್ ಅಂತ ಅನಿಸಿಲ್ಲ, ಚೆನ್ನಾಗಿ ಓಡ್ತಾನೆ ಇತ್ತು. ಜಸ್ಟು ಫಸ್ಟ್ ಗೇರ್ ಹಾಕಿ ಬಿಟ್ಟರೆ ಹೋಗ್ತಾನೆ ಇತ್ತು. ನೋಡಿ ಇಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ ಅದೇ ಲೇಕು. ಸೊ ಈ ಲೇಕ್ ಹೋಗೋದಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ಒಂದು ಬರುತ್ತೆ. ಆ ಬ್ರಿಡ್ಜ್ ಆ್ಯಕ್ಚುಲಿ ಫುಲ್ ಚೆನ್ನಾಗಿದೆ ಅಂತೆ. ಆ ಬ್ರಿಡ್ಜ್ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಎಷ್ಟು ಹನುಮಂತ. ಸ್ಟಾರ್ಟಿಂಗ್ ಮಾತ್ರ ಮಣ್ ರೋಡ್ ಇದ್ದಿದ್ದು, ಬಟ್ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿದೆ ರೋಡ್ ಅಂತ. ಮತ್ತು ಬ್ರಿಡ್ಜ್ ನೋಡಿ ಎಷ್ಟು ಸಖತ್ತಾಗಿದೆ. ಮಾತ್ರ ಮಳೆ ಫುಲ್ ಇರೋದ್ರಿಂದ ಬ್ರಿಡ್ಜ್ ಕೆಳಗಡೆ ಫುಲ್ ನೀರು ಹರಿತಾ ಇತ್ತು. ಫ್ಲೋ ಮಾತ್ರ ಫುಲ್ ಇತ್ತು ನೀರು. ಇದು ಆ್ಯಕ್ಚುಲಿ ನೀರು ಹೋಗಿ ಹೋಗಿ ಅಲ್ಲಿ ಮುಂದೆ ಒಂದು ನದಿ ಬರುತ್ತೆ, ನದಿಗೆ ಸೇರುತ್ತೆ. ಫುಲ್ ಮಳೆ ಮಾತ್ರ, ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ. ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ, ಬಟ್ ಈ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ನೋಡಿ ಸೊ ಈಗ ಲೇಕ್ ಹತ್ರ ಬಂದಿದ್ದೀವಿ. ಲೇಕ್ದು ಫುಲ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಬಯಕೆಗಳ ವಿಶೇಷವಾದ ಮೆರವಣಿಗೆ ಇದೀಗ ನೋಡು ಬೆರಳುಗಳ ಸರಾಗವಾದ ಬರವಣಿಗೆ. ಸೊ ಫ್ರೆಂಡ್ಸ್, ಲೇಕಿಂದ ವಾಪಸ್ ಬರೋಷ್ಟರಲ್ಲಿ ಫುಲ್ ಕತ್ಲಾಗೋಗಿತ್ತು. ಬಟ್ ಮಳೆ ಮಾತ್ರ ಇನ್ನೂ ನಿಂತೇ ಇಲ್ಲ, ಫುಲ್ ಹೊಟ್ಟೆ ಹಸಿವಾಗಿದೆ. ನೋಡಬೇಕು, ಮಳೆ ಇರೋದ್ರಿಂದ ಎಲ್ಲ ಹೋಟೆಲ್ಸ್ ಕ್ಲೋಸ್ ಇದೆ. ಹಿಂಗೆ ಯಾವುದಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ತಾನೇ ಇಲ್ಲ ಅವಾಗಿಂದ. ಆ್ಯಂಡ್ ಹೊರಗಡೆ ಇಳಿಯೋಕ್ಕೂ ಆಗ್ತಾ ಇಲ್ಲ, ಹೊಟ್ಟೆ ಫುಲ್ ಹಸಿವಾಗಿತ್ತು, ಊಟ ಮಾಡೋಣ ಅಂತ. ಬಟ್ ಇಳಿಯೋಕೆ ಆಗ್ತಾನೆ ಇಲ್ಲ ಕಾರಿಂದ. ನೋಡಿ ನಾನ್ ಸ್ಟಾಪ್ ಮಳೆ ಅವಾಗಿಂದ. ಸೊ ಈಗ ಇಲ್ಲೊಂದು ಇಡ್ಲಿ ಬಂಡಿ ಅಂತ ಹೋಟೆಲ್ ಸಿಕ್ತು ಹೈವೇ ಪಕ್ಕ. ಇದು ಡೈರೆಕ್ಟಾಗಿ ಇಲ್ಲೇ ಬಂದು ನಿಲ್ಲಿಸಿದ್ದೀವಿ. ನೋಡಿ ಬಂತು ಫ್ರೆಶ್ ಆಗಿ ಇಡ್ಲಿ ವಡೆ ಚಟ್ನಿ, ಬಿಸಿ ಬಿಸಿ ಇಡ್ಲಿ ಇದೆ. ಇಲ್ಲೇ ಕಾರಲ್ಲೇ ಕೊಟ್ಟರು. ಸೊ ಲೆಟ್ಸ್ ಟ್ರೈ ಇಟ್. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಇಡ್ಲಿ ಫುಲ್ ಸಾಫ್ಟ್ ಆಗಿದೆ, ಮತ್ತು ವಡೆ ಆ್ಯಕ್ಚುಲಿ ಕ್ರಿಸ್ಪಿಯಾಗಿದೆ. ಸ್ವಲ್ಪ ದೇ ಯೂಸ್ ದ ಗೀ ವಿಚ್ ಈಸ್ ಗಿವಿಂಗ್ ವೆರಿ ಗುಡ್ ಫ್ಲೇವರ್.
ಈ ಮಳೆಯಲ್ಲಿ ಬಿಸಿ ಬಿಸಿ ವಡ ಇರಲಿ ಸೆಕ್ಸಿ. ಸೊ ಇದು ಲೊಕೇಶನ್ ನಿಮಗೆ ಹೇಳ್ತೇನೆ. ತುಮಕೂರಿಂದ ಗುಬ್ಬಿಗೆ ಹೋಗ್ತಾ ರೈಟ್ ಸೈಡಲ್ಲಿ ಬರುತ್ತೆ ಇಡ್ಲಿ ಬಂಡಿ ಅಂತ. ಈ ಮಳೆಯಲ್ಲೂ ಇಡ್ಲಿ ಮಾಡ್ತಿದ್ದಾರೆ. ಇಲ್ಲೇ ಖಾರನೇ ಕೊಡ್ತಾರೆ ನೋಡಿ. ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಿಕ್ಸ್ ರೈಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎರಡು ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಆ್ಯಕ್ಚುಲಿ ಎರಡೂ ನೋಡಿ. ಈ ಮಳೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿಂದು ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಕಮಿಂಗ್ ಇನ್ ನೆಕ್ಸ್ಟ್ 2 days. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಕಮೆಂಟ್ ಮಾಡಿ. ಇಟ್ ವಿಲ್ ಬಿ ಕಮಿಂಗ್ ಸೂನ್. ಬಾಯ್.